ಹುಟ್ಟಿದ ನಂತರ ಸಾವು ಅನ್ನೋದು ಒಂದು ಖಚಿತವಾದದ್ದು, ಒಂದು ಪರಮ ಸತ್ಯ. ಆದರೆ ಇಂಥ ಒಂದು ಸತ್ಯವನ್ನು ಮೀರುವಂಥ ಒಂದು ಪ್ರಯತ್ನವನ್ನು ನಮ್ಮ ಪುರಾಣದಲ್ಲೇ ಬಹಳಷ್ಟು ಜನ ಮಾಡಿದ್ದಾರೆ. ಅದರಲ್ಲಿ ಹಲವಾರು ರಾಕ್ಷಸರ ಕಥೆಗಳನ್ನು ನೀವು ಕೇಳಿರಬಹುದು. ಅವರು ಬ್ರಹ್ಮನಿಂದ ವರವನ್ನು ಬೇಡ್ತಾರೆ ಅಮರ ಆಗೋಕ್ಕೋಸ್ಕರ. ಅದಕ್ಕೋಸ್ಕರ ಟ್ರಿಕ್ಕಿಯಾಗಿ ಕ್ವಶನ್ಸನ್ನು ಕೇಳ್ತಾರೆ, ವರವನ್ನು ಪಡಿತಾರೆ. ದೇವರು ಅದೇ ರೀತಿಯಲ್ಲಿ ಅದಕ್ಕೆ ಕರೆಕ್ಟಾಗಿರೋ ಆನ್ಸರ್ ರೀತಿಯಲ್ಲಿ ಒಂದೊಂದು ಅವತಾರಗಳನ್ನು ಎತ್ಬಿಟ್ಟು ಅವರನ್ನು ಸಂಹಾರ ಮಾಡ್ತಾರೆ. ಆದರೆ ಇವತ್ತಿನ ವಿಷಯ ಪುರಾಣ ಅಲ್ಲ, ಇತ್ತೀಚೆಗೆ ನಡೆದಿರೋ ನಮ್ಮ ಪಾಪ್ ತಾರೆ ಆಗಿರೋ ಮೈಕಲ್ ಜಾಕ್ಸನ್ ಅವರ ಸಾವಿನ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಇದೊಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ಆಗಿರುತ್ತೆ. ಅವರು ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ರು, ಸುಮಾರು 150 ವರ್ಷ ಬದುಕಬೇಕು ಅಂತೇಳಿ. ಆದರೆ ಅವರು ಯಾವ ರೀತಿ ತಮ್ಮ ಅಲ್ಪ ಅವಧಿಯಲ್ಲೇ ಮರಣ ಹೊಂದ್ತಾರೆ ಅನ್ನೋದ್ರ ಬಗ್ಗೆ, ಅದಕ್ಕೋಸ್ಕರ ಅವರು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರು ಅನ್ನೋದು ಈ ವಿಡಿಯೋ ನಿಮಗೆ ತಿಳಿಸುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್. ಮೈಕಲ್ ಜಾಕ್ಸನ್ ಅವರು ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಚಿಕ್ಕ ಮಕ್ಕಳು ಸಹ ಅವರ ಹಾಡಿಗೆ ಬೀಟ್ಸ್ ಹಾಕ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಯಾವುದೇ ಡ್ಯಾನ್ಸ್ ಸ್ಕೂಲಿಗೆ ಹೋದರೂ ಸೈಡಲ್ಲಿರೋ ಒಂದು ಸ್ಟಿಕ್ಕರ್ ಹೇಳುತ್ತೆ ಮೈಕಲ್ ಜಾಕ್ಸನ್ ಯಾರು ಅಂತೇಳಿ. ಅಷ್ಟು ಅದ್ಭುತವಾದ ಒಂದು ಮಹಾ ಕಲಾವಿದ, ಪಾಪ್ ತಾರೆ ಹಾಗೂ ಡ್ಯಾನ್ಸ್ ಕಿಂಗ್ ಅಂತಲೇ ಹೇಳ್ಬೋದು. ಇಡೀ ಪ್ರಪಂಚನೇ ಹಾಡಿ ಹೊಗಳಿರೋಂಥ ಒಬ್ಬ ಮಹಾ ಕಲಾವಿದ. ಅಂದರೆ ಅವರು ಸಾವನ್ನು ಗೆಲ್ತೀನಿ, ನಾನು ಸುಮಾರು 150 ವರ್ಷ ಬದುಕ್ತೀನಿ ಅಂಥೇಳಿ ಅವರು ಅಂದ್ಕೊಂಡಿದ್ರು. ಅದಕ್ಕೋಸ್ಕರ ಅವರು ಬಹಳಷ್ಟು ತಯಾರಿನೂ ನಡೆಸಿದರು. ಕ್ಯಾಲಿಫೋರ್ನಿಯಾದ ಬೆಸ್ಟ್ ಡಾಕ್ಟರ್ಸ್ 12 ಜನ ಅವರು ಫ್ಯಾಮಿಲಿ ಡಾಕ್ಟ್ರಾಗಿ ಹೈರ್ ಮಾಡ್ಕೊಂಡಿದ್ರು. ಅವ್ರ ಜೊತೆಗೆ ಅವರು ಇರಿಸ್ಕೊಂಡಿದ್ರು. ಎನಿ ಟೈಮ್ ಡಾಕ್ಟರ್ ಅವ್ರ ಜೊತೆಗೆ ಇರ್ತಿದ್ರು. ಯಾಕೆಂದರೆ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಅದನ್ನು ಸಾರ್ಟ್ ಔಟ್ ಮಾಡಬೇಕು ಅನ್ನೋದು ಅವರ ಇಂಟೆನ್ಷನ್ ಆಗಿತ್ತು. ಸೊ ನಂತರ 15 ಜನ ಬಾಡಿಗಾರ್ಡ್, 15 ಜನ ಪರ್ಸ್ನಲ್ ಟ್ರೈನರ್ ಹಾಗೂ ಮನೆಯಲ್ಲಿ ಅವರ ಫುಡ್ಡು ಚೆಕ್ ಮಾಡೋಕ್ಕೋಸ್ಕರ, ಕ್ವಾಲಿಟಿ ಚೆಕ್, ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಚೆಕ್ ಮಾಡೋಕ್ಕೋಸ್ಕರ ಸಪ್ರೇಟ್ ಲ್ಯಾಬನ್ನು ಇಟ್ಕೊಂಡಿದ್ರು. ಆ ಲ್ಯಾಬಲ್ಲಿ ಚೆಕ್ ಮಾಡಿ ಅದೇನು ಪಾಯ್ಸನ್ ಆಗಿದೆಯಾ, ಯಾವ ರೀತಿ ಇದೆ, ಎಷ್ಟು ನ್ಯೂಟ್ರಿಷನ್ ಇದೆ, ಎಲ್ಲ ಪ್ರತಿಯೊಂದನ್ನು ಅಳತೆ ಮಾಡಿ ಅವ್ರ ಬಾಡಿಗೆ ಎಷ್ಟು ನ್ಯೂಟ್ರಿಷನ್ ಅವಶ್ಯಕತೆ ಇದೆ ಆ ರೀತಿ ಅವರಿಗೆ ಫುಡ್ಡನ್ನು ಸಪ್ಲೈ ಮಾಡ್ತಾಯಿದ್ರು. ಅದಾದ ನಂತರ ಅವರಿಗೆ ಯಾವುದಾದ್ರೂ ಒಂದು ಅಂಗವೈಫಲ್ಯ ಆದರೆ, ಯಾವುದಾದ್ರೂ ಆರ್ಗನ್ ಪ್ರಾಬ್ಲಮ್ ಆದರೆ ಹಾಗೂ ಬ್ಲಡ್ಡಿನ ಅವಶ್ಯಕತೆ ಇದ್ದರೆ ಅಂಥೇಳಿ ಸುಮಾರು 15 ಜನ ಡೋನರ್ಸನ್ನು ಇಟ್ಕೊಂಡಿರ್ತಾರೆ. ನಂತರ ಅವರು ಮಲಗೋಕಿರೋ ಬೆಡ್ರೂಮ್ ಆಕ್ಸಿಜನ್ ಸಪ್ಲೈ ಮಾಡೋಂಥ ಒಂದು ಬೆಡ್ ಆಗಿತ್ತು. ಅವರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಆಕ್ಸಿಜನ್ನ ಸಪ್ಲೈ ಮಾಡೋಂಥ ಒಂದು ಟೆಕ್ನಾಲಜಿ ಇರೋಂಥ ಒಂದು ಬೆಡ್ಡನ್ನು ಅಳವಡಿಸಿದ್ರು. ಹೀಗೆಲ್ಲ ಇದ್ದರೂ ಸಹ 2009 ಜೂನ್ 25ರಂದು ಅವರು ಕಾರ್ಡಿಯಾಕ್ ಅರೆಸ್ಟ್ ಆಗಿ ಮರಣ ಹೊಂದ್ತಾರೆ. ಹಾಗಾದರೆ ಅವ್ರು ಮಾಡ್ಕೊಂಡಿರೋ ಸೆಟಪ್ ಎಲ್ಲ ಎಲ್ಲಿಗೋಯ್ತು, ಏನಾಯಿತು? ಅಲ್ಲಿ 12 ಜನ ಡಾಕ್ಟರ್ಸು ಏನೂ ಮಾಡದೆ ಹೆಲ್ಪ್ಲೆಸ್ ಆಗಿ ಹಾಗೆ ನಿಂತಿದ್ರು. ಅವ್ರನ್ನ ಕಾಪಾಡೋ ಅಂಗರಕ್ಷಕರು ಅವರ ಡೆಡ್ ಬಾಡಿನ ಕಾಯ್ತಾ ನಿಂತಿದ್ರು. ಅವರಿಗೋಸ್ಕರ ತಯಾರಾಗಿರೋ ಲ್ಯಾಬಲ್ಲಿರೋ ಫುಡ್ಡು ಹಾಗೆ ಅಳಿಸಿ ಹೋಗ್ತಾಯಿತ್ತು. ಅದರಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಏನಾಯಿತು? ಅವರಿಗೋಸ್ಕರ ಎಕ್ಸಸೈಸ್ ಮಾಡಿಸ್ತಾ ಇದ್ದ ಪರ್ಸ್ನಲ್ ಟ್ರೈನರ್ಸು ಅವರು ಸಹ ಹಾಗೆ ನೋಡ್ತಾ ನಿಂತಿದ್ರು. ಸುಮಾರು 2.5 ಮಿಲಿಯನ್ ಜನ ಅವರನ್ನು ದೇಹ ಫ್ಯೂನರಲ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದರು. ಹಾಗಾದರೆ ಯಾರಿಗೂ ಅವರ ಸಾವನ್ನು ತಡೆಯಲು ಸಾಧ್ಯ ಆಗಿಲ್ಲ. ಹಾಗೆ ಫ್ರೆಂಡ್ಸ್, ನಾವು ಎಲ್ಲದನ್ನೂ ನಾವು ಸಾಧನೆ ಮಾಡ್ತೀವಿ, ನನ್ನ ಕೈಯಲ್ಲಿ ಎಲ್ಲ ಸಾಧ್ಯ, ನನಗೇನೂ ಆಗಲ್ಲ ಅಂತ. ಆದರೆ ಆ ಟೈಮ್ ಅಂತ ಬಂದರೆ ಅದು ನಡೆಯುತ್ತೆ, ನಡಿಬೇಕಾಗಿರೋದು ನಡೆಯುತ್ತೆ. ಅದಕ್ಕೆ ಒಬ್ಬೊಬ್ರದ್ದು ಒಂದೊಂದು ಕಾರಣಗಳು ನಿಮಿತ್ತ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಮೈಕಲ್ ಜಾಕ್ಸನ್ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಹೊಸಬ್ರು ಯಾರಾದರೂ ಈ ಚಾನಲಿಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಎಲ್ಲರನ್ನೂ ನೋಡೋಣ. ಥ್ಯಾಂಕ್ ಯು.